JPCನ ನೀವು ಮೀಟ್ ಮಾಡಿದಾಗ ನಿಮ್ಮ ಬೇಡಿಕೆ ಏನಾಗಿತ್ತು? ನೀವು ಪ್ರಪೋಸ್ ಮಾಡ್ತಾ ಇರೋದ್ರಲ್ಲಿ ಇಂತಿಂಥ ಅಂಶಗಳು ನಮಗಿಷ್ಟ ಇಲ್ಲ, ಇದನ್ನು ಬದಲಾಯಿಸಿ ಅಂತ ಹೇಳಿದ್ರ, ಅಥವಾ ಈ ಕಾನೂನಿನ ಸುದ್ದಿಗೆ ಬರಬೇಡಿ ಅಂತ? ಇಲ್ಲ ಹೇಳಿಲ್ಲ. ನಾವು ತಿದ್ದುಪಡಿ ಅಜಿತ್ ಹಲವಾರು ಸಂದರ್ಭದಲ್ಲಿ ಆಗಿದೆ. 1913ರಲ್ಲಿ ಸ್ಟಾರ್ಟ್ ಆದಂಥ ಇದು 1955ರಲ್ಲಿ ವಕ್ಫ್ ಬೋರ್ಡ್ ಬಂತು. ನಂತರ ಒಂದು 1995ರಲ್ಲಿ ಬಂತು, 2013ರಲ್ಲಿ ಬಂತು. ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿದರೆ ವಿರೋಧಿಸಲ್ಲ, BJP ಸರ್ಕಾರ ತಿದ್ದುಪಡಿ ಮಾಡಿದರೆ ನಾವು ವಿರೋಧಿಸ್ತೀವಿ ಎಂಬ ಒಂದು ಮಾತು ಸಹ ನಾವು ಇಷ್ಟರ ತನಕ ಹೇಳಿಲ್ಲ. ಆವತ್ತು ನಾವು ವಿರೋಧ ಮಾಡಬೇಕಾಗಿದ್ದು ಮಾಡಿದ್ದೀವಿ. ಸಾಬಾನು ಕೇಸು ನಿಮ್ಮ ಮುಂದಿದೆ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು, ನಾವು ವಿರೋಧ ಮಾಡಿದ್ದೀವಿ. ಇಲ್ಲಿ ನಾವು ಹೇಳಿರೋದು ಕೆಲವು ಅಂಶಗಳು ಮಾತ್ರ. 55 ತಿದ್ದುಪಡಿ ಇಂಪಾರ್ಟೆಂಟ್ ಇದೆ, 40 ಮತ್ತು 14 ಸೇರಿಸಿದ್ದಾರೆ. ಅದರಲ್ಲಿ 4-5 ಮಾತ್ರ ನಮಗೆ ಎಫೆಕ್ಟ್ ಆಗುವ ವಿಚಾರ. ಇದನ್ನು ನೋಡಿ, ಇದು ವರ್ಕ್ ಬೈ ಯೂಸರ್ ಫಸ್ಟ್ ಸಂಪೂರ್ಣವಾಗಿ ವರ್ಕ್ ಬೈ ಯೂಸರ್ ಡಿಸ್ಟ್ರಿಕ್ಟ್ ಇವರಿಗೆ ಕೊಟ್ಟರು, ಕಲೆಕ್ಟರಿಗೆ ಕೊಟ್ಟರು, DC ಕೊಟ್ಟರು. ಅದನ್ನು ನಾವು ವಿರೋಧ ಮಾಡಿದ ನಂತರ ಈಗೇನು ಮಾಡಿದ್ದಾರೆ ಅಂತ ಹೇಳಿದರೆ, ವರ್ಕ್ ಬೈ ಯೂಸರ್ ಅಂದರೆ ಅನಾದಿ ಕಾಲದಿಂದ ಮಸೀದಿ, ಮದರಸಗಳು, ದರ್ಗಾಗಳು ಯಾವುದಲ್ಲಿ ಇದೆಯೋ ಅದರ ಬಗ್ಗೆ ನಾವು ಚಕಾರ ಎತ್ತಲ್ಲ, ಅದರ ಬಗ್ಗೆ ನಾವು ಇದು ಕೊಡಲ್ಲ, ಅದಕ್ಕೆ ನೀವು ದಾಖಲೆ ಕೊಡಬೇಕಾಗಿಲ್ಲ. ಬಟ್ ಡಿಸ್ಪ್ಯೂಟ್ ಇರುವಂತಹ ಜಾಗ, ಅದೇ ರೀತಿ ಸರ್ಕಾರಿ ಜಾಗ, ಅಲ್ಲಿ ನೀವು ದಾಖಲೆ ಕೊಡಬೇಕು ಅಂತ ಹೇಳ್ತಾರೆ. ಜ್ಞಾನ ವ್ಯಾಪಿ ಬಗ್ಗೆ ಏನ್ ಹೇಳ್ತೀರಾ? ಜ್ಞಾನ ವ್ಯಾಪಿ ಬಗ್ಗೆ ಏನ್ ಹೇಳ್ತೀರಾ? ನಾನು ಹೇಳ್ತಾ ಇರೋದು ಜ್ಞಾನ ವ್ಯಾಪಿ ಬಗ್ಗೆ ಏನ್ ಹೇಳ್ತೀರಾ? ಇಟ್ ಈಸ್ ಇನ್ ದ ಕೋರ್ಟ್. ಹೌದಲ್ವಾ? ಎಷ್ಟು ವರ್ಷಗಳಿಂದ ಮಸೀದಿ ಇದೆ? ವರ್ಷಿಪ್ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ಗೆ ವಿರುದ್ಧ ಆಗಲ್ವಾ? ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇನ್ನೊಂದ್ಸಲ ಚರ್ಚೆ ಮಾಡೋಣ. ಒಂದು ನಿಮಿಷ ರೀ. ಸ್ವತಂತ್ರ ಭಾರತದಲ್ಲಿ ಭಾರತದ ಪ್ರಜೆಗಳಿಗೆ ಶಾಸಕಾಂಗದಿಂದ ಕಾರ್ಯಾಂಗದಿಂದ ಅನ್ಯಾಯ ಆದರೆ ಅವರಿಗಿರುವಂಥ ಏಕೈಕ ಆಸರೆ ನ್ಯಾಯಾಂಗ. ನೀವು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಿ ಅಲ್ಲಿ ಅಂತ. ಆದರೆ ಹಿಂದೂಗಳು ತಮ್ಮ ಪ್ರಾರ್ಥನಾ ಸ್ಥಳಗಳ ವಿಷಯದಲ್ಲಿ ಕೋರ್ಟಿಗೂ ಹೋಗಂಗಿಲ್ಲ ಅನ್ನುವ ಕಾನೂನನ್ನು ಸಂಸತ್ತು ಪಾಸ್ ಮಾಡಿಬಿಟ್ರೆ, ಅದನ್ನು ಸಂವಿಧಾನಾತ್ಮಕವಾಗಿ ಅನ್ನುವ ಕಾರಣಕ್ಕಾಗಿ ಹಿಂದೂ ಸಮಾಜ ಒಪ್ಕೊಳ್ಬೇಕು ಅನ್ನೋದಾದರೆ ವಕ್ಫ್ ಆ್ಯಕ್ಟನ್ನು ಸಂಸತ್ತು ಪಾಸ್ ಮಾಡಿದೆ ರೀ. ವಕ್ಫ್ ಆ್ಯಕ್ಟನ್ನು ಸಂಸತ್ತು ಪಾಸ್ ಮಾಡಿದೆ.